ಏಯ್, ಯಾಕೋ ಶಿಶ್ವಾದಿಂದ ಒಬ್ನೇ ಬಂದ್ಬಿಟ್ಟಿದ್ಯಲ್ಲ? ಹಾ, ಅದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಲ್ಲ, ಏನಾಯ್ತು? ಇನ್ನು ಟೈಮ್ ಇತ್ತಲ್ಲ, ನಾನು ಕರ್ಕೊಂಬಿಟ್ಟು ಬರೋಣ ಅಂತ ಅನ್ಕೋತಿದ್ದೆ, ಅಷ್ಟಾಗಿ ಬಂದ್ಬಿಟ್ಟಿದ್ಯಲ್ಲ. ಎಲ್ಲ ಒಬ್ನೇ ಬಂದಿದ್ಯಾ? ಎಲ್ಲ ಅವನು? ಅಮ್ಮ, ಅವನ ಆಂಟಿ ಜೊತೆ ಹೋದ ಕಣಮ್ಮ. ಏನ್ಲ ಹೇಳ್ತಿದ್ಯಾ? ಯಾವ ಆಂಟಿ ಜೊತೆ ಹೋದ? ಲೈ, ನಿನಗೆ ಹಾಕೊಂಡು ರುಬ್ಬೇಕು ನೋಡ್ಲ ನಿನಗೆ. ನಾನು ಎಷ್ಟು ಕಿತ ಹೇಳಿದ್ದೀನಿ ನಿನಗೆ, ನಾವು ತಮ್ಮನ್ ಬಿಟ್ಬಿಟ್ಟು ಒಬ್ನೇ ಬರಬೇಡ ಅಂತ ನಿಂಗೆ ಹೇಳಿರಲ್ವ ನಿನಗೆ? ನಾನು ಎಷ್ಟು ಕಿತ ಹೇಳಿದ್ದೀನಿ ನಿಂಗೆ, ಯಾವಾಗ ಅವನ ಜೊತೆ ಏನೇ ಇರಬೇಕು ನೀನು, ಅವನ ಜೊತೆ ಏನೇ ಇದ್ದು ಸಂದಾಗ ನೋಡ್ಕೋಬೇಕು ಅವನ್ನ ಅಂತ ನಿಂಗೆ ಎಷ್ಟು ಕಿತ ನಾನು ಹೇಳಿಲ್ಲ. ಆದ್ರೂ ನೀನು ಅವನ್ನ ಬಿಟ್ಬಿಟ್ಟು ಒಬ್ನೇ ಬಂದಿದ್ದೀಗ ಅಂದ್ರೆ ಆಂಟಿ ತಕ ಯಾವಳ ಕರ್ಕೊಂಡೋದ್ಲು? ಯಾವ ಆಂಟಿ ಕರ್ಕೊಂಡೋದ್ಲು ನಿನ್ಗೆ ಹೇಳು? ಹಾ, ಅಯ್ಯೋ ಶಿವನೇ, ನೀನು ನಂಬಿಟ್ಟು ಇದಕ್ಕೆ ನಾನು ಕಳ್ಸೋದು? ಹೋಗು ಹೋಗು ಅಂತ ಹೇಳ್ಬಿಟ್ಟು ಹಾ ಬಡಾಯ್ತದ. ಅದಕ್ಕೆ ಕಳ್ಳ ನಂಗೆ ಮಯೂರಿಯೋದು. ಅವತ್ತಿಂದ ಏಳಿ ಕಳಿಸಿದ್ದೀನಿ. ಅವ್ರ ಅಪ್ಪ ಬಂದು ಇವಾಗೆಲ್ಲ ಟೆನ್ಷನ್ ಆಗ್ಬಿಟ್ಟು ತಲೆ ಕೆಡಿಸ್ಬೇಕು. ಇರ್ಲಿ ಬರ್ಲಿರು, ಹೇಳ್ತೀನಿ ನಿಮ್ಮ ಅಪ್ಪ ಬರಲಿ, ಏಳೆಲ್ಲ ಇಕ್ಕಿಸ್ತೀನಿ ಸರಿಯಾಗಿ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ ನೀನು. ಸರಿ, ಯಾವ ಆಂಟಿ ಕರ್ಕೊಂಡೋದ್ಲು ಅಂತ ಹೇಳು. ಅಮ್ಮ, ಇಬ್ರು ಆಂಟಿ ಕರ್ಕೊಂಡೋದ್ರಮ್ಮ. ಇಬ್ರಾಂಟಿ? ಯಾರ್ಲ ಮಗ ಅದು ಇಬ್ರಾಂಟಿ? ಹೆಸ್ರು ಹೇಳ. ಊರಾಗ ಇಲ್ದಿರೋದೆಲ್ಲ ಮಾತಾಡ್ತೀವಿ, ಹೆಸ್ರು ಹೇಳಕ್ ಬರಕಿಲ್ವಲ್ಲ ನಿಂಗೆ? ಯಾರು ಕರ್ಕೊಂಡೋಗಿದ್ದು ಹೇಳ? ಜಯಮ್ ಆಂಟಿ ಕರ್ಕೊಂಡೋಯ್ತಾ? ಸರೋಜಾ ಆಂಟಿ? ಹೋಗ್ಲಿ, ಲಕ್ಷ್ಮು ಆಂಟಿ ಅನ್ನ ಬಂದಿತ್ತೇನ್ಲ? ಅಮ್ಮ, ಅಲ್ಲ. ಮತ್ ಯಾರ್ಲ ಜೊತೆ ಕಳಿಸ್ಬಿಟ್ಲ ನೀನು ಮಗಿನ? ಯಾರು ಅಂತ ನಾನು ನೆಟ್ಗೆ ಹೇಳು, ಇಲ್ಲಾಂದ್ರೆ ರುಬ್ಬಿಡ್ತೀನಿ ಅಷ್ಟೇ ಹಾಕೊಂಬಿಟ್ಟು ನೀನು. ನಿನಗೆ ಹೇಳಿರೋ ಜವಾಬ್ದಾರಿ. ನೀನು ಅವಾಗೆ ಬಂದ್ಬಿಟ್ಟು ನನಗೆ ಹೇಳ್ಬೇಕು ತಾನೇ, ಅಂಗಡಿ ತೆಗಿತಿದ್ದಲ್ಲ ನಾನು, ಎಗ್ ರೈಸ್ ಅಂಗಡಿ ತಕ್ಕೆ. ಅವಾಗೆ ಬಂದ್ಬಿಟ್ಟು ಹೇಳಿದ್ರೆ ನಿಂಗೆ ಏನಾಗೋದು? ಹಾ, ಈಗ ನೋಡಿ ಸುಮ್ಮನೆ ನಿಂತ್ಕೊಂಡು ಹ್ಞೂ ಅಂತವನಿ. ಸರಿ, ಯಾರು ಅಂತ ನನ್ನ ಹೇಳ ನೆನಪಿಸ್ಕೊಂಡು. ಅಮ್ಮ, ಅದು ಆಂಟಿ, ಅದು ವಿರಾಟ್ ಅಮ್ಮ ಅಂತ ಹೇಳ್ತಿತ್ತು ಆಂಟಿ. ಅಮ್ಮ, ನಾನು ನಿಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು ಆಂಟಿ. ಆಂಟಿಗೆ ಹೇಳ್ದೆ ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ ಅಂತ. ಆದ್ರೆ ಆಂಟಿ ನೀನ್ ಬೇಡ ಅಂತ ಹೇಳಿ ಹಂಗೆ ಹೊಂಟೋಯ್ತು ಕಣಮ್ಮ. ಬೇಡ, ನೀನ್ ಬೇಡ ಅಂತ ಹೇಳಿ ಅವನನ್ನ ಮಾತ್ರ, ವಿರಾಟ್ನ ಮಾತ್ರ ಕರ್ಕೊಂಡು ಹೋಗ್ಬಿಡ್ತು ಕಣಮ್ಮ. ನನ್ನನ್ನು ಕರ್ಕೊಂಡೇ ಹೋಗ್ಲಿಲ್ಲ, ನಾನು ಕೇಳಿದ್ರು ಕರ್ಕೊಂಡು ಹೋಗ್ಲಿಲ್ಲ ಅಮ್ಮ. ಬೈದ್ಬಿಟ್ಟು ಹೋಯ್ತು ಕಣಮ್ಮ. ಯಾರು ಎಳೆ ಜುಟ್ಟು ಮೇಲ್ಗಡೆ ಹಾಕೊಂಡಿದ್ದಾಳಲ್ಲ ಹಿಂಗೆ, ಆ ಹುಡ್ಗಿನ? ಇನ್ನೊಬ್ಬ ಸ್ಪೆಕ್ಸ್ ಹಾಕೊಂಡಿದ್ದಾಳ ಆಯಮ್ಮನ? ಅಲ್ಲ, ಈ ಮನಿಯಾಳಿ ಏನು ಕರ್ಕೊಂಡು ಹೋಗ್ಬೇಕಿತ್ತು ಮಗಿನ? ಡೈವರ್ಸಾಗ ಎಲ್ಲಾನುವೆ ಮಗ ಎಲ್ಲ ನಮ್ಮನೆಗೆ ಏನಿ ಅಂತ ಗೊತ್ತು ತಾನೆ. ಗೊತ್ತಿದ್ಮೇಲೆ ಮತ್ತೆ ಈ ಮನಿಯಾಳಿ ಏನು ಕರ್ಕೊಂಡು ಹೋಗ್ಬೇಕಿತ್ತು? ಈ ತೇಜನಿಯ ಕರ್ಕೊಂಡು ಹೋಗಿರೋದು ಮನಿಯಾಳಿ. ನನಗೆ ಗೊತ್ತಾಯ್ತು ಇವಾಗ. ಅಲ್ಲ, ಏನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲ ಆದ್ಮೇಲೆ, ಎಲ್ಲ ಮುಗಿದ್ಮೇಲೆ ಇವಾಗ ಮಧ್ಯೆ ಕಡ್ಡಿ ಅಲ್ಲಾಡ್ಸಂತ ಅವಶ್ಯಕತೆ ಏನೈತಿ ಅಂತ ಇವಳಿಗೆ? ಅವ್ರ ಅಮ್ಮನ ಅವಳು ಬಂದು ಕರ್ಕೊಂಡು ಹೋಗಿರೋದು ಮಗನ. ಹೆಂಗೋ ನಾನು ಸಂಸಾರ ಮಾಡ್ಕೊಂಡು ನಾನು ನೆಟ್ಗಿದ್ದೀನಿ, ಈಗ ಮಧ್ಯೆ ಬಂದು ಕಡ್ಡಿ ಅಲ್ಲಾಡ್ಸಕ್ಕೆ ಅಂತ ನೀ ಬಂದವಳೆ ಅಂತ ಅನ್ನಿಸ್ತದೆ. ಕೊಂತ್ರಿ, ನಾನೇ ಸುಮ್ಮನೆ ಬಿಡಕ್ಕಿಲ್ಲ. ಪಾಪ ಹುಡುಗ, ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನನಗೇನಾದ್ರೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಬೇಕಾದ್ರೆ ಹೋದ್ರೆ ಹೋಗ್ಲಿ ಬಿಡಪ್ಪ ಅನ್ನಿಸ್ಬೋದಿತ್ತು. ನಾನು ಎಷ್ಟು ಇಷ್ಟಪಟ್ಬಿಟ್ಟು ನೋಡ್ಕೊಂಡಿವ್ನಿ. ಈ ವಿಷಯ ನನ್ನ ಗಂಡಂಗೆ ಗೊತ್ತಾಗೋದಕ್ಕಿಂತ ಮುಂಚೆ ನಾನೇ ಹೋಗಿ ಕ್ಯಾಕರ್ಸ್ ಮಕ್ಕ ಉದ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಇನ್ನೊಂದು ಕಿತ ಮಾತಾಡ್ಕೊಡ್ದು ಬಡ್ಡಿ, ಇನ್ನೊಂದು ಕಿತ ಹಂಗೆ ಮಾಡಿ ಉಗಿದ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಲೋಪಾರಗಳನ್ನ ಏನು ಅನ್ಕೊಂಬಿಟ್ಟವ್ರೆ ಅವರು? ಮಗಿನ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಬೇಕು ಅಂದ್ಕೊಂಡವರು? ಏನಾನ ಹೆಚ್ಚಿಗಿಚ್ಚಿ ಕಮ್ಮಿ ಆದರೆ ನನ್ನ ಗಂಡ ಸುಮ್ಮನೆ ಬಿಡ್ತಾನ? ಅಯ್ಯೋ ದೇವ್ರೆ, ಎಂಥ ಕಷ್ಟ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ನೀನು ಇಲ್ಲೇ ಇರು, ಎಲ್ಗೂ ಹೋಗ್ಬೇಡ. ಅಲ್ಲಿ ರೂಮಾಗ ಕುಂತ್ಕೊಂಡಿರು. ತಿರುಗಿ ಈಜೆ ಕಡೆ ಅಲ್ಲಿ ಇಲ್ಲಿ ಅಲಿಯಕ್ಕೆ ಹೋಗ್ಬೇಡ. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ, ಎಲ್ಲೂ ಹೋಗ್ಬೇಡ. ಸರಿ ಅಮ್ಮ. ಅಮ್ಮ, ಅವನ ಅಣ್ಣ ಅಂತ ಹೇಳ್ತಿದ್ದಮ್ಮ. ಅವ್ರೆ ಹಂಗೆ ಎತ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಕಣಮ್ಮ. ನಿಂತ್ಕೊಂಡ್ಲೇ ಇಲ್ಲಮ್ಮ. ನಾನು ಹೋಗಿ ಅವನ್ನ ಕರ್ಕೊಂಬಿಟ್ಟು ಬರ್ತೀನಿ. ಈ ವಿಷಯನ ಅಪ್ಪಂಗೇನು ಹೇಳಕ್ ಹೋಗ್ಬೇಡ, ಸರಿನಾ? ಅಪ್ಪಂಗೆ ಏನಕ್ಕೂ ಗೊತ್ತಾಗಬಾರ್ದು ಈ ವಿಷಯ. ನಾನೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನೀನೇನು ಮಾತಾಡೋಕ್ಕೂ, ನೀನೇನು ಹೇಳೋಕ್ಕೂ ಮಾಡೋಕ್ಕೂ ಹೋಗ್ಬೇಡ. ಅಪ್ಪ ಬಂದಿದ್ದ ತಕ್ಷಣ ಏನೇ ಸುಮ್ಮನೆ ಇರ್ಬೇಕು ನೀನು. ನಾನೆಲ್ಲ ನೋಡ್ಕೊಂತೀನಿ. ಸುಮ್ಮನೆ ನೀನು ಹೇಳಿ ಅವ್ರಿಗೆಲ್ಲ ಟೆನ್ಷನ್ ಕೊಡಬೇಡ. ಇನ್ನೇನು ಚಿಕ್ಕದು ನಾವೇ ನೋಡ್ಕೋಬೇಕು. ಎಲ್ಲ ಅವ್ರಿಗೆ ಹೇಳೋಕ್ಕಾಯ್ತದ? ಹೇಳು. ನೀನು ಸುಮ್ಕೇನಿಯಾ ಇರು, ನಾನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಸರಿ ಅಮ್ಮ. ಸಿಕ್ಬಿಟ್ಬಿಟ್ಟ ಕಳ್ಳ. ಇಲ್ಲೇ ನಾ ಬಚ್ಚಿ ಕಳದ್ ನೀನು. ಈಗ ನಿಮ್ಮ ಅಮ್ಮ ಬಚ್ಚಿ ಕಡೈತೆ, ಹುಡ್ಕೋಗು. ಈಗ ನಿಮ್ಮ ಅಮ್ಮ ಎಲ್ಲೈತೆ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಹೋಗು. ಬಚ್ಚಿಕಬಿಟ್ಟೈತಿ ಇವಾಗ ನಿಮ್ಮ ಅಮ್ಮನೂ. ಹುಡುಕ್ತೀನಿ. ಹೋಗಿ ಹುಡಿಕೊಂಬಿಟ್ಟು ನೀಟಾಗಿ ಬರಬೇಕು. ಹೋಗು ಹುಡ್ಕೋಗು. ಅದು ಎಲ್ಗೋಯ್ತಿ, ಹೋಗಿ ಹುಡಿಕೊಂಬಿಟ್ಟು ಬಾ ಹೋಗು. ಹೋಯ್ತಾವನಿ. ಹೋಗ್ಲಿ ಬಾ. ಅಯ್ಯೋ, ಇವನು ಆಟ ಆಡ್ಸಕ್ಕೆ ಒಂದು ತಲೆನೋವು ಕಣಪ್ಪ. ಮೂರತ್ತು ಇವ್ನು ಆಟ ಆಡ್ಸ್ಕೊಂಡು ಕುಂತ್ಕೊಂಡ್ರೆ ತೋಟ ನೋಡ್ಕೊಳ್ಳೋರು ಯಾರು? ತೋಟ ನೋಡ್ಕೊಳ್ಳಿಲ್ಲ ಅಂದರೆ ಗುಡಿಸ್ಲು ಖಾಲಿ ಮಾಡಿಸ್ತಾರೆ. ಅದನ್ನು ನೋಡ್ಕೋಬೇಕು. ನಾಳೆಯಿಂದ ಇವನು ಸಿಸ್ವರಕ್ಕೆ ಕಳ್ಸೋದು ಬೇಡ. ಇವನು ಹೆಂಗೋ ನಮ್ಮ ಮನೆಗೆ ನೀರಂಗೆ ಮಾಡ್ಕೊಬಿಟ್ಟು ಅವ್ರ ಅಪ್ಪ ಹುಡಿಕೊಂಬಿಟ್ಟು ಬರಬೇಕು. ಬಂದು ಹೆಂಗನ ಮಾಡಿ ಅವಳಿಯನ್ನ ಮನೆಗೆ ಸೇರ್ಸಂಗೆ ಮಾಡ್ಕೊತೀನಿ ನಾನು. ವಿರಾಟು ಇವಳು ಯಾಕೆ ಬತ್ತಾಳೆ? ನಮ್ಮ ಒಳಿಮಯ್ಯ ಬತ್ತಾನೆ ಅಂತ ಅನ್ಕೊಂಡ್ರೆ ಈ ಮನೆಯಾಳಿ ಯಾಕೆ ಬತ್ತಾವಳೆ? ಎಲ್ಲಿ ವಿರಾಟ್ನ ಕಳಿಸಿ, ನನ್ನ ಮಗನ್ನ ಕಳಿಸಿ ಫಸ್ಟು. ನೀವೇ ಕರ್ಕೊಂಬಿಟ್ಟು ಬಂದ್ರಿ, ಎತ್ಕೊಂಬಿಟ್ಟು ಬಂದ್ರಿ. ಮಕ್ಕಳು ಕಳ್ರ ನೀವು? ಸುಮ್ಮನೆ ಇರೋದು ಬಿಟ್ಬಿಟ್ಟು ಮಗಿನೇನು ಕಿಲ್ಲಿ ಕರ್ಕೊಂಬಿಟ್ಟು ಬರಬೇಕಿತ್ತು ಮಂತಕ್ಕೆ. ನಾನು ಹೆಂಗೋ ಶಿಶ್ವರು ಕಳಿಸ್ತೀರ, ಅಲ್ಲಿಂದ ಎತ್ತಾಕೊಂಬಿಟ್ಟು ಬರ್ತೀರಾ ಕರ್ಕೊಂಬಿಟ್ಟು. ನಿಮ್ಗೇನು ಮಾನ ಮರ್ಬದಿ ಅನ್ನೋದು ಏನೂ ಇಲ್ವಾ? ಕಳಿಸಿ ಸುಮ್ಕೇನೆ ನೀಯ. ಏನೇ ನೀನ್ ಎತ್ತಿರ ಮಗಿನ ಥರ ಆಡ್ತಾ ಇದೆಯಾ? ಏನದೇ ನಿನ್ನ ಮಗನ? ಯಾಕೆ ನನಗೆ ಮೊಮ್ಮಗ ಅಂತೇಳ್ಬಿಟ್ಟು ಪಿರುತಿರಕ್ಕಿಲ್ವಾ? ನಾನು ಎತ್ಕೊಂಬಿಟ್ಟು ಬರಬಾರ್ದಾ? ನಮಗೂ ಮಗಿನ ನೋಡಬೇಕು, ಆಟ ಆಡಿಸ್ಬೇಕು ಅನ್ನಿಸ್ತು, ಕರ್ಕೊಂಬಿಟ್ಟು ಬಂದ್ವಿ. ನೋಡಿ, ಕಾನೂನು ಪ್ರಕಾರ ಮಗು ಬೇಡ ನಮ್ಗೆ ಅಂತ ಬರ್ಕೊಟ್ಟಿದ್ದೀರಾ ನೀವು. ಡೈವರ್ಸ್ ಆಗ್ಬೇಕಾದ್ರೆ ಏನಿಯಾ ಎಲ್ಲನೂ ಬರ್ಕೊಟ್ಟಿದ್ದೀರಾ, ಸರಿನಾ? ಈಗ ಮತ್ತೆ ಮಗ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತಂದ್ಬಿಟ್ಟು ಕೊಡಕ್ಕಾಯ್ತದೆ? ಬೇಡ ಅಂತ ಅವತ್ತು ಹೇಳಿದಿರ ತಾನೇ. ನೋಡಿ, ಸುಮ್ಕೆ ಹುಡುಗನ ಕಳಿಸ್ಬಿಡಿ ನನ್ನ ಮಗುನ. ಇಲ್ಲ ಅಂತಾರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ.
ಏಯ್ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಏನ್ ನಿನ್ ಮಗ ಅಂತ ಇದೆಯಾ? ನೀನ್ ಹೊಟ್ಟೆಗೆ ಹುಟ್ಟಿದ್ ಅವನು, ನನ್ನ ಹೊಟ್ಟೆ ಹುಟ್ಟಿರೋದು ನನ್ನ ಮಗ ಅವನು, ನಿನ್ ಮಗ ಅಲ್ಲ. ಅಡಕವಾಗಿದ್ರೇನಿಯ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ನೋಡು, ನನಗೆ ನನ್ನ ಮಗ ಬೇಕು ಅಂತ ಅನಿಸ್ತು ಕರ್ಕೊಂಡ್ಬಿಟ್ಟು ಬಂದೆ. ಯಾಕೆ ನಿನ್ಗೊಬ್ಬ ಅವನಲ್ಲ ಮಗ, ಅವನು ನೋಡ್ಕ ಸಾಕು, ನನ್ನ ಮಗು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಮಗುನ ನಾನು ನೋಡ್ಕೊತೀನಿ. ಏಯ್ ಏನ್ ದುರಂಕಾರವಾಗಿ ಮಾತಾಡ್ತಿದ್ದೆ? ಯಾವ ನಿನ್ ಮಗ? ನೋಡು, ಕೋರ್ಟಾಗ ತೀರ್ಮಾನ ಆಗೈತೆ, ಮಗ ಬೇಡ ಅಂತ ಹೇಳ್ಬಿಟ್ಟು ನೀನೇನಿಯ ನಿರ್ಧಾರ ಮಾಡ್ಬಿಟ್ಟಿದ್ಯಾ. ನನಗೆ ಮಗನೂ ಬೇಡ ಏನೂ ಬೇಡ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ನೀ ಮಗ ಬೇಕು ಅಂತ ಬಂದ್ರೆ ಕಾನೂನು ಪ್ರಕಾರ ನೀನ್ ಮಾಡ್ತಿರೋ ತಪ್ಪೇನೇನಿಯ. ಮಗಿನ ಮೇಲೆ ನಿಂಗೆ ಯಾವ ಅಧಿಕಾರನೂ ಇಲ್ಲ, ಎಲ್ಲ ಅಧಿಕಾರ ನನ್ನ ಗಂಡನ ಮೇಲೆ ಇರೋದು. ನೋಡು, ಮಗನ್ ಸುಮ್ಮನೆ ಏನಿಯ ಕಳಿಸ್ಕೊಟ್ರೇನಿಯ ಸರಿ, ಇಲ್ಲ ಅಂತಂದ್ರೆ ರುಬ್ಬಿ ಹಸ್ಬಿಡ್ತೀನಿ. ಇನ್ನೂ ಗೊತ್ತಿಲ್ಲ ಈ ಶಾಂತಮ್ಮ ಏನು ಅಂತ ಹೇಳ್ಬಿಟ್ಟು. ಕಾಳ್ಮುಂಡೆ, ನನ್ನ ಗಂಡನ ಬುಟ್ಟಿಗೆ ಹಾಕಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಈಗ ನನ್ನ ಮಗುನೂ ಬುಟ್ಟಿಗೆ ಹಾಕಬಿಟ್ಟು ನನ್ನ ಮಗಿನೂ ಕಿತ್ಕೋಬೇಕು ಅಂತ ಮಾಡಿದೀಯ ನೀನು. ಕಿತ್ತೋದೊಳೆ ಓಹೋ, ಗಂಡನ ಬುಟ್ಟಿಗೆ ಹಾಕೊಂಡು ಸಾಲ್ದು ಅಂತ ಈಗ ನನ್ನ ಮಗುನೂ ಕಿತ್ಕೊಳಕ್ ಬಂದ್ಬಿಟ್ಟವಳೆ ಕಾಳ್ಬಡ್ಡಿ. ಏನ್ ಅನ್ಕೊಂಬಿಟ್ಟಿದ್ಯ ನೀನು? ಹೇಳಿದ್ದೆಲ್ಲ ಕೇಳ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅನ್ಕೊಂಬಿಟ್ಟಿದ್ದೀಗ ನೀನು. ಹೇಳೋದೆಲ್ಲ ಕೇಳ್ತೀನಿ, ಹೇಳೋದೆಲ್ಲ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೋಡಿ. ಏಯ್ ನನ್ಗೆ ಅವೆಲ್ಲಂದ್ರೆ ಇದಿಲ್ಲ. ನೋಡು, ನೀನು ಸುಮ್ಮನೆ ಇದ್ಬಿಟ್ರೆ ಸರಿ, ನಾನು ನನ್ನ ಮಗನ ಕಳ್ಸೋದಿಲ್ಲ. ವಿರಾಟು, ಬಾರ. ಯಾರು ನಿಮ್ಮಮ್ಮ? ನಾನ್ ನಿಮ್ಮಮ್ಮ, ಅವಳಲ್ಲ ನಿಮ್ಮಮ್ಮ. ಬಾ ಸುಮ್ಕೇನಿಯ. ನೋಡು, ಅವಳು ನಿಮ್ಮಮ್ಮ ಅಲ್ಲ, ನಾನ್ ನಿಮ್ಮಮ್ಮ. ನಾನ್ ತಾನೇ ನಿನ್ನ ಸಂದಾಕ್ ನೋಡ್ಕೊಳೋದು, ನೀನು ಇಲ್ಲೇ ಏನಿಯ. ಬಾ, ಹೋಗ್ಬೇಡ ಅವಳ ತಾಗೆ. ನೋಡು ವಿರಾಟು, ಅಪ್ಪ ಸಂಜೆ ಬರ್ತದೆ. ಎಲ್ಲಿ ನನ್ನ ಮಗ ವಿರಾಟ್ ಎಲ್ಲಿ ಅಂತ ಹೇಳ್ಬಿಟ್ಟು ಅಪ್ಪ ಸುಮ್ಕೇನೆ ಟೆನ್ಷನ್ ಹುಡ್ಕಾಡ್ತದೆ. ನಿಂಗೆ ಗೊತ್ತಲ್ವಾ ಅಪ್ಪ ನಿನ್ನ ಎಷ್ಟೊಂದೆಲ್ಲ ಇಷ್ಟಪಡ್ತದೆ ಅಂತ ಹೇಳ್ಬಿಟ್ಟು. ನೀನಿಲ್ಲ ಅಂತಂದ್ರೆ ಅಪ್ಪ ಇದು ಮಾಡಲ್ಲ. ಮನ್ಗೋಗೋಣ ನಾವು. ನೀನು ಈ ನಾಟಕಕ್ಕೆಲ್ಲನೂ ಮಗಿನ ಕಳ್ಸಕ್ ನಾನು ರೆಡಿ ಇಲ್ಲ. ನೋಡು, ಮಗಿನ ವಿಷಯಕ್ಕೆ ನಾನು ಬಂದ್ಬಿಟ್ರೆ ನನ್ನ ದೇವ್ರನೇ ಸುಮ್ಕಿರಕ್ಕಿಲ್ಲ. ನಿನ್ಗೂ ಅದನ್ನೇನು ಹೇಳ್ತಾ ಇದೀನಿ, ಮಗಿನ ವಿಷಯಕ್ಕೆ ಬಂದ್ರೆ ದೇವ್ರನೇ ನಾನು ಸುಮ್ಕಿರಕ್ಕಿಲ್ಲ. ಮಗಿನ ವಿಷಯಕ್ಕೆ ಮಾತ್ರ ಬರ್ಬೇಡ. ನೋಡು, ನೀನ್ ಶಾನೆ ಓವರ್ ಆಕ್ಟಿಂಗ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟು ಮಕ್ಕಳನ್ನ ಕತ್ಕೊಂಡ್ಬಿಟ್ಟು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕಾಯ್ತದೆ. ಯಾಕಂದ್ರೆ ಕಾನೂನು ಪ್ರಕಾರ ಮಗು ಇವಾಗ ನಮ್ಮ ಮನೆಗೇನೇ ಇರಬೇಕು, ನನ್ನ ಗಂಡಂಗೇನೇ ಸೇರ್ಬೇಕು. ಡೈವರ್ಸ್ ಪೇಪರ್ಗೆ ಕರೆಕ್ಟಾಗಿ ಮೆನ್ಷನ್ ನೀನೇನಿಯ ಮಾಡಿದ್ಯಾ. ನನಗೆ ಮಗ ಬೇಡ 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 ಅಂತ ಹೇಳ್ಬಿಟ್ಟು ಏನೇ ನೀನೇ ಗಂಡನ್ ಬಿಟ್ಬಿಟ್ಟು ಗಂಡನ್ ಬೇಡ ಅಂತ ಹೇಳ್ಬಿಟ್ಟು ಓಹೋ, ನೀನು ಹೆಂಗ್ ಇದು ಮಾಡ್ತೀಗ ನೋಡು. ಈಗ ನೋಡ್ರೆ ಬುಟ್ಟಿಗೆ ಹಾಕೊಂಡಿದ್ಯಾ ಅಂತ ಹೇಳ್ತೀಯ. ಯಾಕೆ ಯಾರ ಕಿತ್ತವಂಗ್ ಹೊಡೆದು ಬಿಡ್ತೀನಿ. ಬುಟ್ಟಿಗೆ ಹಾಕೊಂಡಿದ್ಯಾ, ಹಂಗ್ ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಅಂತ ಹೇಳ್ಬಿಟ್ರೆ ನಾನು ಯಾಕೆ ಬುಟ್ಟಿಗೆ ಹಾಕೊಂಡ್ಲಿ? ನಿನ್ನೂ ಅವತ್ತು ಬಂದು ನಾನು ಹೇಳಿದ್ರು ಸಂಸಾರ ಸೊರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಂಗೆ ಯಾವ ಸಂಸಾರನೂ ಬೇಡ, ನಾನು ಚೀನಾ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೋದೋಳು ನಾನಾ? ಲೇ, ನೀನೇನು ಅಂತ ಊರ್ ಜನಕ್ಕೆ ಏನಿಯ ಗೊತ್ತು, ನಾನೇನು ಅಂತ ಜನಗಳಿಗೆ ಗೊತ್ತು. ಬುಟ್ಟಾಕು. ಇವಳ್ದು ಯಾಕೋ ಶಾನೆ ಆಯ್ತು ಕಣೆ. ಏನ್ ಮಾತಾಡ್ತಾಳೆ ನೋಡಿ ಇವಳು. ಕಾನೂನು ಗೀನೂನು ಪೊಲೀಸು ಅಂತ ಮಾತಾಡೋದು. ನಾವ್ ಎದ್ರಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟವಳೆ ಇವಳು. ಕಾನೂನು ಗೀನೂನು ಅಂತ ಹೇಳಿದ ತಕ್ಷಣ ಏನಿಯ ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಮಕ್ಕಳು ಕಳ್ಳಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಮಕ್ಕಳು ಕಳ್ಳಿ ಅಂತ ನೀನಿಯ ಕಿತ್ತೋಗಿ ಮಕ್ಕಳು ಕಳ್ಳಿ. ನಿನ್ ಬೇವರ್ಸಿ ಮಕ್ಕಿಷ್ಟು ಬೆಂಕಿ ಹಾಕ ಕ್ಯಾರ ಕಿತ್ತೋಯ್ತಾವ್. ನಿಂಗಂತೂ ಸುಮ್ಮನೆ ಬಿಡಕ್ಕಿಲ್ಲ. ನಾನಂತೂ ದೊಡ್ಡ ಮಕ್ಕಳು ಕಳ್ಳಿ, ನೀನಂತೂ ಮಕ್ಕಳು ಕಳ್ಳಿ. ನೋಡು, ಇನ್ನೊಂದು ಕಿತ ಏನಾದ್ರೂ ನನ್ನ ಮಗನ ಸವಸಕ್ಕೆ ಬರ್ಬೇಕಂತೆ. ಇವ್ ನನ್ನ ಮಗನೇನೆಯ, ನನ್ನ ಮಗನ ಸವಸಕ್ಕೆ ಏನಾರ ಬಂದ್ಬಿಟ್ರೆ ದೇವ್ರನ್ನೇ ಚೊಪ್ಪಲಿ ಕಿತ್ತೋಯ್ತವೆ. ಈಗಲೇ ಹೇಳಿದೀನಿ. ವಿರಾಟ್, ಬಾ ಹೋಗೋಣ. ಪೊಲೀಸ್ ಕೇಳ್ಬಿಡ್ತೀನಿ. ನೀನು ಹೇಳಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿಂದ ಬೇಕಾದ್ರೆ ನೀನು ಏನಾರ ಮಾಡ್ಕ ಬಂದ್ಬಿಟ್ಟು ಮಗನ್ ಕರ್ಕೊಂಡು ಹೋಗ್ಬೇಡ. ಅಷ್ಟೊಂದು ಧೈರ್ಯ ಇದ್ರೆ ಬಂದ್ಬಿಟ್ಟು ನಮ್ಮ ಅಂತಕ್ಕೆ ಬಂದ್ಬಿಟ್ಟು ಧೈರ್ಯವಾಗಿ ನೀನು ಗಂಡನ ಕೇಳ್ಬಿಟ್ಟು ಕರ್ಕೊಂಡು ಹೋಗು. ಮಗಿನ ಜವಾಬ್ದಾರಿ ಇವಾಗ ನನ್ನ ಮೇಲೆ ಐತೆ. ಏನೇ ಇಷ್ಟೊಂದು ಅವಸಾಕ್ ಮಾತಾಡ್ತಾ ಇದ್ಯಾ? ನಾನು ಸುಮ್ಮನೆ ಇದೀನಿ ಅಂತನಾ? ಏನ್ ಕಾನೂನು ಅದು ಇದು ಗಂಡ ಗಿಂಡ ಅಂತಿದ್ಯಾ? ಅವನು ನಿನಗಿನ ಮುಂಚೆ ನಾನು ಗಂಡ ಆಗಿದ್ದು. ಇದಕ್ಕೂ ಮುಂಚೆ ಯಾರು ಗಂಡ ಆಗವನೇ ಅನ್ನೋದು ಮುಖ್ಯ ಅಲ್ಲ, ಈಗ ಯಾರು ಗಂಡ ಆಗವನೇ ಅನ್ನೋದೇನಿಯ ಮುಖ್ಯ. ಈಗ ಅವರು ನನ್ನ ಗಂಡ, ಸರಿನಾ? ನೋಡು, ಅವ್ರು ಹೇಳಿದ ಕರ್ತವ್ಯ ಮಾಡೋದು ನನ್ನ ಜವಾಬ್ದಾರಿ. ಈ ಮಗನ ನಾನೇ ಕರ್ಕೊಂಡು ಹೋಗ್ತೀನಿ. ನಿಂಗೆ ಅಷ್ಟೊಂದು ಮಗ ಬೇಕು ಅನ್ಸಿದ್ರೆ ನಿನ್ನ ಗಂಡ ಯಾಕಾಯ್ತಾನೆ? ನನ್ನ ಗಂಡ ಬಂದ್ಮೇಲೆ ನೀನು ಬಂದ್ಬಿಟ್ಟು ಮಾತಾಡಿ ಕರ್ಕೊಂಡೋಗು. ಏನಿದ್ರು ಪೊಲೀಸ್ ಸ್ಟೇಷನ್ ಆಗೋ ಕೋರ್ಟ್ ಹೋಗೋ ಕ್ಲಿಯರ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಕದ್ದು ಮುಚ್ಚಿ ಎತ್ಕೊಂಬಿಟ್ಟು ಬರೋದು, ಕದ್ದು ಮುಚ್ಚಿ ಮಾತಾಡೋದು ಇವೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಇವನು ನನ್ನ ಮಗ ಇವಾಗ ಇರೋ ಲೆಕ್ಕ. ನಾನು ಅವನ್ನ ಚೆನ್ನಾಗಿ ಸಾಕಿದ್ದೀನಿ. ಅವನೇ ನಾನು ಹೊಡೆದು ಬಡ್ದು ಸಾಯ್ಬಾರ್ದು ಏನು ಸಾಕ್ತಿಲ್ಲ. ಅವನಿಗೂ ನಾನು ಅಂದರೆ ಇಷ್ಟನೇನಿಯ. ಅವನ್ನ ಚೆನ್ನಾಗೇನಿಯ ನೋಡ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಅಷ್ಟೊಂದು ಮಗ ಬೇಕು ಅನ್ಸಿದ್ರೆ ಬಂದು ನನ್ನ ಗಂಡನ ಹತ್ರ ಮಾತಾಡ್ಬಿಟ್ಟು ನನಗೆ ಮಗ ಬೇಕು ಅಂತ ಮಾಡಿ. ಹಿಂಗೆ ಕದ್ದು ಮುಚ್ಚಿ ಏನೋ ಎತ್ಕೊಂಡ್ಬಿಟ್ಟು ಬಂದರೆ ಕಿಡ್ನಾಪಿಂಗ್ ಕೇಸ್ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿಸ್ಬಿಡ್ತೀನಿ ಅಷ್ಟೇ ಏನಿಯ. ನನ್ನ ಮಗಿನ ಅವಾಗವಾಗ ಕದ್ದು ಒತ್ಕೊಂಡೋಯ್ತಾರೆ ಇವರು ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಸ್ಬೇಕಾಯ್ತದೆ. ಹುಷಾರ್. ಸುಮ್ಮನೆ ಅಲ್ಲ, ನನಗೂ ಗೊತ್ತು ಕಾನೂನು ಎಲ್ಲನೂ. ಮಾಡೋದೆಲ್ಲ ಕೊಂತ್ರಿ ಕೆಲಸ. ಮಾಡೋದು ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನಂಗೆ ಬಂದ್ಬಿಟ್ಲು ಇಲ್ಲಿ ಕೇಳಕ್ಕೆ. ಹೋಗಿ ನಮ್ಮ ಒಳಿಯಂದ್ರನ್ನ ಕಳ್ಸೋಗು. ಮುಗಿನ ಕಳಿಸ್ತೀವಿ, ಒಳಿಯಂದ್ರನ್ನ ಕಳಿಸು. ನಾವೇನಿಲ್ಲಿ ಮಾಡಿ ಕಣೇನು ಪೂಜೆ ಮಾಡೋಕ್ಕಿಲ್ಲ. ಒಳಿಯಂದ್ರಿಗೆ ನನ್ನ ಕಳಿಸಿದ್ರೆ ಒಳಿಯಂದ್ರ ಹತ್ರ ಏನಿಯ ಮಾತಾಡ್ತೀನಿ. ಮುಚ್ಚಮ್ಮ ಬಾಯಿನ. ಯಾಸಿಮೆ ಅಳಿಯಂದ್ರು ನಿನ್ಗೆ ಹೆಂಗೆ ಅಳಿಯಂದ್ರ ಆಗ್ತಾನೆ? ಎಲ್ಲ ಇವಾಗ ಎಲ್ಲ ಮುಗ್ದೋಗ್ಬಿಟ್ಟೈತೆ, ಸರಿನಾ? ಅಳಿಯಂದ್ರು ಗಿಳಿಯಂದ್ರು ಎಲ್ಲ ಏನಿಲ್ಲ. ಅಳಿಯಂದ್ರು ಸೀಮೆಗಿಲ್ದ್ರು ಅಳಿಯಂದ್ರು. ನೋಡಿ, ಸುಮ್ಮನಿದ್ರೆ ಸರಿ. ನಾನು ದೇವರಣೆ ಕೇಳಿದೀನಿ. ಅಳಿಯಂದ್ರು ಪಳಿಯಂದ್ರು ಅಂತ ಬರಬೇಡಿ. ಮಾಜಿ ಅಳಿಯಂದ್ರ ಅಷ್ಟೇನಿಯ. ಓಹೋ, ಹೊಳಿಯಂದ್ರಂತೆ. ಹೊಳಿಯಂದ್ರು ಸೀಮೆಗಿಲ್ದಿರೋರು. ನಿನ್ಗೆ ಚೀನ ಅಳಿಯ ಇದ್ನಲ್ಲ ಅವ್ನ ಕಬಡ್ಡಿ ಅಳಿಯ ಅಂತ ಹೇಳ್ಬಿಟ್ಟು ನನ್ನ ಗಂಡು ಅಳಿಯ ಪಳಿಯ ಗಂಡ ಅಂತಾರೆ. ಸುಮ್ಮನೆ ಬಿಡಕ್ಕಿಲ್ಲ. ಈ ಶಾಂತಮ್ಮ ಸುಮ್ಮನೆ ಶಾಂತಮ್ಮ ಹೆಸ್ರಿಗಷ್ಟೇನಿಯ. ಸುಮ್ಮನೆ ಯಾವಳನ್ನು ಬಿಡಕ್ಕಿಲ್ಲ. ನನ್ನ ತಂಟೆಗೆ ಬಂದ್ರೆ ನಾನು ಯಾವಳ ತಂಟೆಗೆ ಹೋಗಕ್ಕಿಲ್ಲ. ನೀವು ಅಷ್ಟೇ ನನ್ನ ತಂಟೆಗೆ ಬರ್ದಿರೋದೇನಿಯ ಎಷ್ಟೋ ವಾಸಿ. ಲೇ ಮಗಳೇ, ನೋಡೆ ಎಷ್ಟು ದೌಲತ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು.
ಹ್ಞೂ ಏನೋ ಪೊಲೀಸು ಕಾನೂನು ಗೀನೂನು ಏನು ಇವಳಿಗೆ ದೊಡ್ಡದಾಗ ಗೊತ್ತು ಅನ್ನಂಗೆ ಏನೇ ಮಾತಾಡ್ತಾಳೆ. ಇವಳಿಗೆ ಬೋಲು ಬಾಯಿ ಜೋರಾಗೈತೆ ಮದುವೆ ಆದಾಗಿಂದ. ಮದುವೆ ಮುಂಚೆ ನಾಯಿ ಕುಣಿತರ ಮೇ ಮೇ ಅನ್ಕೊಂಡಿದ್ಲು. ಇವಾಗ ನೋಡು ಎಷ್ಟು ದೌಲತ್ ಬಂದ್ಬಿಟ್ಟೈತೆ, ಕಟ್ಕೊಂಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಮಾಮೂಲಿ ಬಿದ್ದಿದ್ದು ಗತಿ ಇಲ್ದಿರಂಗೆ. ಈಗ ನಾನು ಅಳಿಯನ್ ಬುಟ್ಟಿಗೆ ಹಾಕೊಂಬಿಟ್ಟು ಚೆನ್ನಾಗಿ ತಿನ್ಕೊಂಡು ಇನ್ನೇನು ಮಾಡ್ತಾಳೆ. ದುರಂಕಾರಗಳು ಶಾನೆ ಆಗೋಗ್ಬಿಟ್ಟವೆ. ನಾಯಿ ಬಗಳಿದ್ರೆ ದೇವ್ಲೋಕ ಏನು ಹಾಳಾಗೋಗಿಲ್ಲ. ನನ್ನ ಮಗುನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಯೋಗ್ಯತೆ ಇದ್ರೆ ಬಂದು ಮಾತಾಡಿ ನನ್ನ ಗಂಡನ ಹತ್ರ ಬೇಕು ಮಗ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಅಮ್ಮಿಕೊಂಡು ಬಿದ್ದಿರ್ರಿ. ನೋಡಪ್ಪ ವಿರಾಟ್, ಹಂಗೆಲ್ಲ ಹೋಗ್ಬಾರ್ದು. ಅಪ್ಪ ನಿನ್ಗೋಸ್ಕರ ಕಾಯ್ಕೊಂಡಿರ್ತಾರೆ ಮನೆಯಾಗೆ, ಸರಿನಾ? ಸಂಜೆ ಬಂದ ತಕ್ಷಣ ಪದ್ಲು ಕೇಳೋದು ನಿನ್ನೆನೆಯ, ಎಲ್ಲಿ ನಮ್ಮ ಮಗ ವಿರಾಟ್, ಎಲ್ಲಿ ನನ್ನ ಮಗ ವಿರಾಟ್ ಅಂತ ಮನೆ ಫುಲ್ ಹುಡ್ಕಾಡ್ತಿರ್ತಾರೆ. ನೀನು ಹಿಂಗೆಲ್ಲ ಯಾರ ಜೊತೆನೇ ಬಂದ್ಬಿಟ್ರೆ ನೋಡಪ್ಪ, ನಿಂಗೇನು ಕಮ್ಮಿ ಮಾಡಿದ್ದೀನಿ, ನಿಂಗೇನು ಬೇಕೋ ಕೇಳು, ನಾನು ಕೊಡಿಸ್ತೀನಿ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಓಡ್ ಬರೋದು, ಯಾರ ಜೊತೆಗೆ ಬಂದ್ಬಿಟ್ಟು ಹಿಂಗೆಲ್ಲ ಮಾಡೋದು ಮಾಡಬೇಡಪ್ಪ. ಮಕ್ಕಳು ಕಳ್ಳರು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಕಿಡ್ನಿ ಕಣ್ಣು ಮೂಗು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ಸರಿನಾ? ಬಾ ನನ್ನ ಜೊತೆ. ನೀನು ಇವ್ರ ಜೊತೆ ಬರಬೇಕು ಅಂದ್ರೆ ನಿನ್ನ ಅಪ್ಪನ ಕೇಳ್ಕೊಂಬಿಟ್ಟು ಬರಬೇಕು. ಸರಿ ಅಮ್ಮ. ಬಾ ಹೋಗೋಣ. ನೀನು ಇನ್ನೊಂದ್ಸಲ ಯಾರನ್ನ ಕರೆದ್ರೆ ನಾನು ಬರಲ್ಲ ಹೇಳೋ. ಬರಲ್ಲ ಅಂತ ಡೈರೆಕ್ಟ್ ಆಗಿ ಏನು ಹೇಳ್ಬೇಕು. ಕರ್ದವ್ರ ಜೊತೆ ಎಲ್ಲ ಹೋಗ್ಬೇಡ, ಕಣ್ಣು ಕಿಡ್ನಿ ಮೂಗು ಕಿತ್ಕೊಂಡು ಕಳಿಸ್ಬಿಡ್ತಾರೆ. ನಿನಗೆ ಏನು ಗೊತ್ತಾಗಕ್ಕಿಲ್ಲ. ಅಪ್ಪನ ಹತ್ರ ಮಾತಾಡಿವಂತೆ ಸುಮ್ಕಿರು. ನೋಡೋಣ ಬಾ, ಇವಾಗ ಹೋಗೋಣ ಬಾ. ಏನಮ್ಮ, ನನ್ನ ಗಂಡ ಬತ್ತಾನೆ ಅಂತ ಅನ್ಕೊಂಡಿದ್ರೆ ಈ ಬಿತ್ರಿ ಬಂದ್ಬಿಟ್ಲಲ್ಲಮ್ಮ. ನನ್ನ ಗಂಡ ಬತ್ತಾನೆ ಅಂತ ಅನ್ಕೊಂಡಿದ್ದೆ ನಾನಂತೂ. ನೋಡ್ದ ಈ ಮೊಳ್ಳಿಗೆ ಯಾವ ದುರಂಕಾರ ಬಂದ್ಬಿಟ್ಟೈತೆ. ನನ್ನ ಗಂಡನ ಮದುವೆ ಮಾಡ್ಕೊಂಬಿಟ್ಟು ಅಂತ. ಮೊದಲೆಲ್ಲ ಮೊಳ್ಳಿ ಮಿಂಚುಳಿ ಅನ್ನಂಗಿದ್ಲು. ಇವಾಗ ನೋಡ್ದೇನಮ್ಮ ಯಾವ ದೌಲತ್ತಾಗಿ ಮಾತಾಡ್ತಾಳೆ ಕಾಳ್ಬಡ್ಡಿ. ನನಗೆ ನನ್ನ ಗಂಡ ಬಂದು ಕರ್ಕೊಂಡು ಹೋಗಿ ಬರ್ತಾನೆ, ನೈಸ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಈ ಬಿತ್ರಿನೇನಿಯ ಬಂದಿರೋದು ನೋಡು. ಏನೇ ಆಗಲಿ ಸಾಕದ್ ದೌಲತ್ ಬಂದ್ಬಿಟ್ಟೈತಿ ಇವಳಿಗೆ. ಅದು ಯಾವ ದೌಲತ್ತು, ಇವಳು ದುಡಿಯಕ್ಕೆ ಹೋಯ್ತಾವಳೆ. ನನ್ನ ಗಂಡನ ಒಂದು 10-20 ಸಾವಿರ ರೂಪಾಯಿ ಸಂಬಳಕ್ಕೆ ಹೋಯ್ತಾವನಲ್ಲ, ಅದಕ್ಕೆ ದೌಲತ್ತು ಗಿವ್ಲತ್ತು ಎಲ್ಲನೇ ಸ್ಯಾನೆ ಆಗೋಗ್ಬಿಟ್ಟೈತೆ. ಲೋಪರ್ ಪಟ್ಟಿಗೆ ಒಂದು ಗತಿ ಕಾಣಿಸ್ಬೇಕು ನೋಡು. ನಾವು ಅವತ್ತು ಕೋರ್ಟಾಗೆ ಮಗ ಬೇಕು ಅಂತ ಹೇಳಿದ್ರೆ ಸಂದಕಿರೋದು ನೀನೆ. ಮಗ ಬೇಡ ಅಂತ ಹೇಳ್ಬಿಟ್ಟಾಗ ಬರ್ಕೊಟ್ಬಿಟ್ಟೆ. ಇವಾಗ ನಮ್ಗೆ ಅನ್ಭವ್ಸಂಗೆ ಆಗ್ಬಿಟ್ಟೈತತ್ತಾಗಿ. ಏನು ಮಗ ಬೇಡ ಅಂತ ಅದು ಯಾಕೆ ಬರ್ಕೊಟ್ಟು ಓದಿ ಏನು ಕತೆ, ನಮ್ಗೆ ಏನು ಮುಚ್ಕೊಂಡಿತ್ತದೋ ಇರೋಣ ಆಕಾಣಿ. ಈಗ ಅವಳು ಹೇಳೋ ಲೆಕ್ಕ ನೋಡಿದ್ರೆ ಕೋರ್ಟ್ ಪ್ರಕಾರ ನಮ್ಗೆ ಎಂತ ಹಕ್ಕೂ ಇಲ್ಲ, ಎಲ್ಲ ಅವಳಿಗೆ ಏನೇ ಹೊಕ್ಕಿರೋದು. ಎಂಥ ದರಿದ್ರೆ ಕೆಲಸ ಮಾಡ್ಕೊಂಬಿಟ್ವಿ ನಾವು. ಅವತ್ತೇ ಯೋಚನೆ ಮಾಡ್ಬಿಟ್ಟು ಮಾಡಬೇಕಿತ್ತು ಮಗಳೇ. ಬೇರೆ ದಾರಿ ಏನಾರ ಹುಡ್ಕನ ಸುಮ್ಕಿರು. ಇನ್ನು ಇವ್ನು ಹಿಡ್ಕೊಂಡ್ರೆ ಆಗಲ್ಲ. ಇವಳು ಸುಮ್ಮನೆ ಬಿಡ್ತಾಳ, ಇನ್ನ ಕಣ್ಣಿಕ್ಕೆ ಇತ್ತಾಳಿನ್ನ. ನಾವು ಮಾಡೋ ಪಿಲಾನೆಲ್ಲ ಉಲ್ಟಾ ಆಯ್ತವೆ. ಅದು ಯಾಕೋ ಏನಕ್ಕೋ ನಮ್ಮ ಗ್ರಾಚಾರ ಸರಿ ಇಲ್ವೇನೋ, ನನಗೇನೇನಿಯ ಗೊತ್ತಿಲ್ಲ ಬಿಡು.